ಆಚೆ ಕಡೆ ಈಸ್ ಅ ಟಫ್ ಮ್ಯಾನ್. ಹೌದು. ಬಟ್ ಮನೇಲಿ ತುಂಬಾ ಎಮೋಷನಲ್. ನನಗೆ ಇವತ್ತೇ ನಮ್ ಶೋಲೆ ನನಗೆ ಅರ್ಥ ಆಯ್ತು. ಇಲ್ಲ, ತುಂಬಾ ಟಫ್ ಮ್ಯಾನ್. ಆಚೆ ಕಡೆ ನೋಡಿದವ್ರಿಗೆ ಇವ್ರು ಏನಪ್ಪ ಇಷ್ಟು ಟಫ್ ಮ್ಯಾನ್ ಅಂತ ಅನ್ಸುತ್ತೆ. ಮನೆಗೆ ಬಂದು ಒಂದ್ ಸ್ವಲ್ಪ ಚಿಕ್ಕ ಮಗು ತರ ಅಳ್ತಿರ್ತಾರೆ. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾರವರು ಡಿಕೆ ಶಿವಕುಮಾರ್ ಅವರನ್ನು ಮದುವೆಯಾಗಲ್ಲ, ಯಾಕಂದ್ರೆ ಡಿಕೆ ಶಿವಕುಮಾರ್ ದೊಡ್ಡ ರೌಡಿ ಎಂದು ತಿರಸ್ಕರಿಸಿದ್ರು. ಆದರೆ ಉಷಾರವರ ತಂದೆಯನ್ನು ಡಿಕೆ ಶಿವಕುಮಾರ್ ಮದುವೆಗೆ ಒಪ್ಪಿಸಿದ್ದು ಹೇಗೆ ಅಂತ ಗೊತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಕಾಲೇಜ್ ದಿನಗಳಲ್ಲಿ ಲವ್ ಸ್ಟೋರಿ ಏನಾದ್ರೂ ಇತ್ತಾ? ಸಾವಿರಾರು ಕೋಟಿಯ ಒಡೆಯನಾಗಿರುವ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾರವರು ಎಷ್ಟು ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ ಅಂತ ಗೊತ್ತಾ? ಇನ್ನು ಡಿಕೆ ಶಿವಕುಮಾರ್ ಮಗಳಾದ 29 ವರ್ಷದ ಐಶ್ವರ್ಯ ಕೂಡ ನೂರಾರು ಕೋಟಿಯ ಆಸ್ತಿ ಹೊಂದಿದ್ದಾರೆ. ಇವರು ಮಾಡುವ ಬಿಸ್ನೆಸ್ಗಳಾದ್ರೂ ಏನು, ಕೋಟಿ ಆಸ್ತಿಗಳನ್ನ ಸಂಪಾದಿಸಿದ್ದು ಹೇಗೆ ಅಂತ ತಿಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಉಷಾ ಶಿವಕುಮಾರ್ ಮತ್ತು ಐಶ್ವರ್ಯ ಶಿವಕುಮಾರ್ ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲದಂತಹ ಶಾಕಿಂಗ್ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಈ ತರಹ ಸಾವಿರಾರು ಕೋಟಿ ಆಸ್ತಿಗಳನ್ನ ಮಾಡಿರುವಂತಹ ರಾಜಕಾರಣಿಗಳ ಆಸ್ತಿಗಳನ್ನು ಸರ್ಕಾರವು ಮುಟ್ಟುಗೋಲು ಹಾಕಿ ಬಡವರಿಗೆ ಸಹಾಯ ಮಾಡಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಗೇನನ್ಸುತ್ತೆ? 2028ರ ಚುನಾವಣೆಯಲ್ಲೂ ಡಿಕೆ ಶಿವಕುಮಾರ್ ಅವರೇ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ಡಿಕೆ ಶಿವಕುಮಾರ್ ಅಂತಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಅಂತ ಹೇಳಿ. ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಎಂದರೆ ಬಂಡೆ, ಟ್ರಬಲ್ ಶೂಟರ್ ಅಂತೆಲ್ಲ ಕರೀತಾರೆ. ಈಗ ಡಿಕೆ ಶಿವಕುಮಾರ್ ಅವರಿಗೆ 64 ವರ್ಷ ವಯಸ್ಸು. ಆದರೆ ಇದೇ ಶಿವಕುಮಾರ್ ಅವರು 28 ವರ್ಷಕ್ಕೆ ರಾಜಕೀಯಕ್ಕೆ ಬಂದು MLA ಆಗಿದ್ರು. ಮೊದಲ ಬಾರಿಗೆ MLA ಆದಾಗಲೇ ಡಿಕೆ ಶಿವಕುಮಾರ್ ಅವರು ಮಿನಿಸ್ಟರ್ ಕೂಡ ಆಗಿಬಿಡ್ತಾರೆ. ಮಿನಿಸ್ಟರ್ ಆದರೂ ಕೂಡ ಮದುವೆಗಾಗಿ ಹೆಣ್ಣು ಕೇಳಲು ಹೋದಾಗ ಉಷಾರವರ ತಂದೆ ಡಿಕೆ ಶಿವಕುಮಾರ್ ಅವರನ್ನ ಒಪ್ಪಿರಲಿಲ್ಲ. ಅದಕ್ಕೆ ಕಾರಣವಾದ್ರೂ ಏನು ಅಂತ ಗೊತ್ತಾ? ನೋಡೋಣ ಬನ್ನಿ ಸ್ನೇಹಿತರೆ. ಡಿಕೆ ಶಿವಕುಮಾರ್ ಅವರು ಹುಟ್ಟಿದ್ದು ಕನಕಪುರದಲ್ಲಿ. ಆದರೆ ಅವರು ತಮ್ಮ ಕಾಲೇಜ್ ವಿದ್ಯಾಭ್ಯಾಸ ಎಲ್ಲವನ್ನ ಮುಗಿಸಿದ್ದೆಲ್ಲ ಬೆಂಗಳೂರಿನಲ್ಲೇ. ಕಾಲೇಜ್ ದಿನಗಳಿಂದ ಡಿಕೆ ಶಿವಕುಮಾರ್ಗೆ ರಾಜಕೀಯ ಅಂತಂದ್ರೆ ಪಂಚಪ್ರಾಣ ಮತ್ತು ದೇವರ ಕಂಡ್ರೆ ಅಪಾರವಾದ ನಂಬಿಕೆ. ಡಿಕೆ ಶಿವಕುಮಾರ್ ಅವರು ಯಾವ ಕೆಲಸ ಮಾಡಬೇಕಾದ್ರೂ ಅವರು ಅಪಾರವಾಗಿ ನಂಬಿದಂತಹ ಅಜ್ಜಯ್ಯನ ಬಳಿ ಹೋಗ್ತಿದ್ರು. ಇನ್ನು ಅದೇ ರೀತಿ ತಮ್ಮ ಮದುವೆ ಜೀವನದ ಬಗ್ಗೆ ವಿಚಾರಿಸಲು ಹೋಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಮೀಜಿಗಳು ಮದುವೆಯಾಗುವಂತಹ ಹುಡುಗಿ ಮೈಸೂರಿನಲ್ಲಿ ಇದ್ದಾಳೆ ಮತ್ತು ಆಕೆಯ ಹೆಸರು ಬಂದು ಉಷಾ ಎಂದು ಕೂಡ ತಿಳಿಸಿದ್ರು. ಅದಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಮೈಸೂರಿನೆಲ್ಲೆಡೆ ಉಷಾ ಎಂದು ಹೆಸರಿರುವಂತಹ ಹುಡುಗಿಯನ್ನ ಹುಡುಕಲು ಶುರು ಮಾಡಿದ್ರು. ಡಿಕೆ ಶಿವಕುಮಾರ್ ನೋಡಲು ತುಂಬಾ ಚೆನ್ನಾಗಿದ್ರು, ಜೊತೆಗೆ ಮಿನಿಸ್ಟರ್ ಕೂಡ ಆಗಿದ್ರು. ಅದಕ್ಕಾಗಿಯೇ ಅವರಿಗೆ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆಗಳಿಂದ ಮದುವೆ ಆಫರ್ಗಳು ಬರಲು ಮುಂದಾಯಿತು. ಆದರೆ ಡಿಕೆ ಶಿವಕುಮಾರ್ ಇದ್ಯಾವುದಕ್ಕೂ ಒಪ್ಪಿರಲಿಲ್ಲ. ಪ್ರತಿ ಭಾನುವಾರದಂದು ಮೈಸೂರಿಗೆ ಹೋಗಿ 10ರಿಂದ 15 ಹುಡುಗಿಯರನ್ನ ಡಿಕೆ ಶಿವಕುಮಾರ್ ನೋಡ್ತಿದ್ರು. ಇನ್ನು ಅವರ ಭಾವಿ ಪತ್ನಿ ಉಷಾರನ್ನು ನೋಡಲು ಹೋದಾಗ ಅವರ ಕುಟುಂಬಸ್ಥರು ಮದುವೆಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಇನ್ನು ಉಷಾರ್ ಅವರು ಕೂಡ ಡಿಕೆ ಶಿವಕುಮಾರ್ರನ್ನ ನೋಡಿ, ನಾನು ಇವರನ್ನ ಮದುವೆ ಆಗಲ್ಲ, ಇವರು ರೌಡಿ ತರ ಆಡ್ತಾರೆ ಅಂತ ಹೇಳಿಬಿಟ್ರಂತೆ. ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಹಲವು ಸುದ್ದಿಗಳು ಹರಿದಾಡಿದ್ವು. ಡಿಕೆ ಶಿವಕುಮಾರ್ ಅವರು ಕೊತ್ವಾಲ್ ರಾಮಚಂದ್ರರವರ ಶಿಷ್ಯರಂತೆ. ಅನೇಕ ಡಾನ್ಗಳ ಜೊತೆ ಸಂಪರ್ಕವಿತ್ತು ಎಂದು ಉಷಾರ್ ಅವರ ಕುಟುಂಬದಲ್ಲಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಆದರೆ ಡಿಕೆ ಶಿವಕುಮಾರ್ ಪಟ್ಟು ಬಿಡಲಿಲ್ಲ. ಅಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ಬಂಗಾರಪ್ಪನವರ ಕೈಯಲ್ಲೇ ಉಷಾರ್ ಅವರ ತಂದೆಗೆ ಕರೆ ಮಾಡಿಸಿದ್ರಂತೆ. ಆಗ ಉಷಾರ್ ಅವರ ತಂದೆ ಮದುವೆಗೆ ಒಪ್ಪಿಕೊಂಡ್ರು. 1993ರಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಉಷಾರ್ ಅವರು ಮದುವೆ ಆಗ್ತಾರೆ. ಆಗ ಡಿಕೆ ಶಿವಕುಮಾರ್ ಅವರಿಗೆ 31 ವರ್ಷ ವಯಸ್ಸು, ಇನ್ನು ಉಷಾರ್ ಅವರಿಗೆ 24 ವರ್ಷ ವಯಸ್ಸು. ಅಂದಿನಿಂದ ಇಂದಿನವರೆಗೂ ಕೂಡ ಡಿಕೆ ಶಿವಕುಮಾರ್ ಬೆಳೆಯೋದಕ್ಕೆ ಅವರ ಪತ್ನಿಯೇ ಕಾರಣವೆಂದು ಖುದ್ದು ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಆದರೆ ಅವರ ಪತ್ನಿ ಉಷಾರ್ ಅವರು ಹೇಳೋದೇ ಬೇರೆ. ಉಷಾರ್ ಅವರ ಪ್ರಕಾರ ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಪತ್ನಿ ಅಥವಾ ಗರ್ಲ್ ಫ್ರೆಂಡ್ ಎಲ್ಲವೂ ಕೂಡ ರಾಜಕೀಯವಂತೆ.
ಉಷಾರವರು ಡಿಕೆ ಶಿವಕುಮಾರ್ಗೆ ಎರಡನೇ ಪತ್ನಿಯಂತೆ. ಬೆಳಗ್ಗೆ ಎದ್ದಾಗಿನಿಂದಲೂ ರಾತ್ರಿ ಮಲಗುವವರೆಗೂ ಕೂಡ ಜನರಿಗಾಗಿ ದುಡಿತಿರ್ತಾರೆ. ಇನ್ನು ಇವರಿಗೆ 3 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು. ಅವರ ಹೆಸರು ಬಂದು ಐಶ್ವರ್ಯ ಹಾಗೂ ಆಭರಣ್ ಅಂತ. ಹಾಗೂ ಒಬ್ಬ ಮಗನಿದ್ದಾನೆ, ಅವನ ಹೆಸರು ಬಂದು ಆಕಾಶ್ ಅಂತ. ಇನ್ನು ಮೊದಲ ಮಗಳಾದ ಐಶ್ವರ್ಯರನ್ನು ಕೆಫೆ ಕಾಫಿ ಡೇ ಮಾಲೀಕರಾದಂತಹ ಸಿದ್ಧಾರ್ಥ್ ರವರ ಮಗನಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣರವರ ಮೊಮ್ಮಗನೇ ಡಿಕೆ ಶಿವಕುಮಾರ್ ಅವರ ಅಳಿಯ. ಇನ್ನು ಮಗ ಆಕಾಶ್ LLB ಮಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮೇಲೆ 19 ಕ್ರಿಮಿನಲ್ ಕೇಸ್ಗಳಿವೆ. ಆ ಕೇಸ್ಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಮಗನನ್ನ ಲಾಯರ್ ಮಾಡ್ತಿದ್ದೇನೆ ಅಂತ ಖುದ್ದು ಡಿಕೆ ಶಿವಕುಮಾರ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಡಿಕೆ ಶಿವಕುಮಾರ್ ನೋಡೋಕೆ ರಫ್ ಅಂಡ್ ಟಫ್, ಆದರೆ ಮನಸ್ಸು ಮಾತ್ರ ಮಗುವಿನ ಹಾಗೆ. ಹೊರಗಡೆ ಏನೇ ಆದರೂ ಕೂಡ ಮನೆಗೆ ಬಂದು ಮಗು ತರ ಅತ್ತುಬಿಡ್ತಾರೆ ಎಂದು ಖುದ್ದು ಅವರ ಪತ್ನಿ ಉಷಾರವರೇ ಹೇಳಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ 2023 ಪ್ರಕಾರ ಆಸ್ತಿ ಘೋಷಣೆ ಮಾಡಿಕೊಂಡಿರೋದು 1413 ಕೋಟಿ ರೂಪಾಯಿಗಳು ಅಂತ. ಇನ್ನು ಅವರ ಪತ್ನಿಯ ಆಸ್ತಿ ವಿವರಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ. 2018ರಲ್ಲಿ ಉಷಾರ್ ಅವರೇ ಈ ವಿವರಗಳನ್ನ ಘೋಷಣೆ ಮಾಡ್ಕೊಂಡಿದ್ರು. ಅವರ ಬಳಿ 2.5 kg ಚಿನ್ನ ಇದೆ, 20 kg ಬೆಳ್ಳಿ ಇದೆ ಅಂತ. ಇದರ ಮೌಲ್ಯ ಬರೋಬ್ಬರಿ 3.5 ಕೋಟಿ ರೂಪಾಯಿ ಆಗುತ್ತೆ. ಇನ್ನು ಅವರ ಹೆಸರಿನಲ್ಲಿ 4 ಐಷಾರಾಮಿ ಮನೆಗಳಿವೆ ಹಾಗೂ ಇದರ ಮೌಲ್ಯ ಬರೋಬ್ಬರಿ 65 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಮನೆಯ ಬೆಲೆಯನ್ನು 42 ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಶೋಭಾ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ಗಳನ್ನು ಕೂಡ ಹೊಂದಿದ್ದಾರೆ. ಇನ್ನು ಇವರು ಹಲವರಿಗೆ 16 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಕೂಡ ನೀಡಿದ್ದಾರೆ. ಇನ್ನು ವಿವಿಧ ಕಂಪನಿಗಳಲ್ಲಿ 2.5 ಕೋಟಿ ರೂಪಾಯಿಯಷ್ಟು ಷೇರುಗಳನ್ನು ಕೂಡ ಹೊಂದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಜಿಗಣಿಯ ಬಳಿ ಕಮರ್ಷಿಯಲ್ ಕಟ್ಟಡಗಳನ್ನು ಹೊಂದಿದ್ದಾರೆ. ಇವುಗಳ ಬೆಲೆ ಬಂದು 35 ಕೋಟಿ ರೂಪಾಯಿ. ಈ ರೀತಿ 100 ಕೋಟಿ ರೂಪಾಯಿ ಆಸ್ತಿಗಳನ್ನು ಹೊಂದಿದ್ದಾರೆ. ಇನ್ನು ಉಷಾರ್ ಅವರು ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿಗಳ ಒಟ್ಟು ಮೌಲ್ಯ ಬರೋಬ್ಬರಿ 153 ಕೋಟಿ ರೂಪಾಯಿಗಳು. ಇನ್ನು ಮಗಳ ವಿಚಾರಕ್ಕೆ ಬರೋದಾದ್ರೆ ಐಶ್ವರ್ಯ, ಇವರ ಬಳಿ 1 kg ಚಿನ್ನವಿದೆ. ಇನ್ನು ಬೆಂಗಳೂರಿನ ಬೆಳ್ಳಂದೂರಿನ ಬಳಿ ಸೆಂಟ್ರಲ್ ಮಾಲ್ ಅನ್ನು ಹೊಂದಿದ್ದಾರೆ. ಇದರ ಮೌಲ್ಯ ಬಂದು 76 ಕೋಟಿ ರೂಪಾಯಿ. ಇನ್ನು ಹಲವು ಸ್ಕೂಲ್ಗಳು, ಜಾಗಗಳು ಎಲ್ಲ ಸೇರಿದ್ರೆ DS ಐಶ್ವರ್ಯ ಅವರಿಗೆ 108 ಕೋಟಿ ರೂಪಾಯಿ ಆಸ್ತಿ ಇದೆ ಎಂದು 2018ರಲ್ಲಿ ಘೋಷಣೆ ಮಾಡಿಕೊಂಡಿದ್ರು. ಈಗ ಈ ಆಸ್ತಿಯ ಮೌಲ್ಯ ಕನಿಷ್ಠ ಪಕ್ಷ ಅಂತಂದ್ರು 182 ಕೋಟಿ ರೂಪಾಯಿ ಆಗಿದೆ. ಹೌದು ಸ್ನೇಹಿತರೆ, ತಾಯಿಗಿಂತ ಮಗಳ ಬಳಿಯೇ ಜಾಸ್ತಿ ಆಸ್ತಿ ಇದೆ. ಇವೆಲ್ಲವೂ ಕೂಡ ಘೋಷಣೆ ಮಾಡಿಕೊಂಡಿರೋ ಆಸ್ತಿಗಳು. ಇನ್ನು ಬಂಧು ಬಳಗಗಳು, ಎಲ್ಲ ಸ್ನೇಹಿತರು, ಇವರೆಲ್ಲರ ಬಳಿ ಸೇರಿರುವಂತಹ ಬೇನಾಮಿಗಳ ಆಸ್ತಿ ಲೆಕ್ಕವಿಲ್ಲದಷ್ಟು ಇರುತ್ತವೆ. ಇನ್ನು ಡಿಕೆ ಶಿವಕುಮಾರ್ ಕನಿಷ್ಠ ಪಕ್ಷ ಅಂತಂದ್ರು 2 ವರ್ಷ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ. ಅವರ ಅವಧಿ ಮುಗಿಯೋಷ್ಟರಲ್ಲಿ ಕನಿಷ್ಠ ಪಕ್ಷ ಅಂತಂದ್ರು 1000 ಕೋಟಿ ಆಸ್ತಿಗಳಾಗಿರುತ್ತವೆ. ಒಟ್ನಲ್ಲಿ ಈಗ ಬರುವ ರಾಜಕಾರಣಿಗಳು ಜನರಿಗೆ ಏನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ 10 ತಲೆಮಾರಿಗಾಗುವಷ್ಟು 1000 ಕೋಟಿ ರೂಪಾಯಿಗಳನ್ನ ಮಾಡಿಟ್ಟು ಹೋಗ್ತಾರೆ. ಇಷ್ಟು ತಿಳಿದಿದ್ರೂ ನಮ್ಮ ಜನರು ಮತ್ತೆ ಮತ್ತೆ ಅವರನ್ನೇ ಆಯ್ಕೆ ಮಾಡ್ತಾರೆ. ಇನ್ನು ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ರಾಜಕಾರಣಿಗಳು 10 ಕೋಟಿ ರೂಪಾಯಿ ಮೇಲೆ ಆಸ್ತಿ ಮಾಡಬಾರದು ಎಂಬ ಹೊಸ ರೂಲ್ ಏನಾದರೂ ತರಬೇಕಾ? ಅಥವಾ ಜನರ ದುಡ್ಡನ್ನು ಲೂಟಿ ಮಾಡಲು ಕಡಿವಾಣ ಹಾಕೋದು ಹೇಗೆ ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.